ಪಾರೋರೆ ನೀವು ಮಧ್ಯೆ ಬರಬೇಡಿ. ನಿಮ್ಮೆಲ್ಲ ಪ್ರಶ್ನೆಗೂ ಕೋರ್ಟಲ್ಲಿ ಉತ್ತರ ಸಿಕ್ಕತ್ತೆ. ರೀ ಇನ್ಸ್ಪೆಕ್ಟ್ರೆ, ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ರು, ಕಾರಣ ಏನು ಅಂತ ಹೇಳ್ದೆ ಒಳ್ಳೆ ಹೋರಿಗರ ಹೇಳ್ಕೊಂಡಂಗೆ ಹೇಳ್ಕೊಂಡು ಹೋಗ್ತಿದ್ರಲ್ಲ, ಯಾಕ್ರಿ? ಹೊತ್ಕೊಂಡು ಹೋಗ್ಕು ಬಾರ, ಅದಕ್ಕೆ ಹೇಳ್ಕೊಂಡು ಹೋಗ್ತಿದ್ದೆ. ನಾವ್ ಕಾರಣ ಕೇಳಿದ್ರೆ ಕಾಮಿಡಿ ಮಾಡ್ತಿದ್ದೀರಾ? ಯಾಕೆ ಇವ್ರಿಗೆ ಅವಮಾನ ಮಾಡಿ ಹೇಳ್ಕೊಂಡು ಹೋಗ್ತಿದ್ದೀರಾ? ಸುಂದ್ರಿ ಮೇಡಮ್, ಇವ್ರು ಮಾಡಿಪ್ಪು ತಪ್ಪಿಗೆ ಅವಮಾನ ಮಾಡಿ ಹೇಳ್ಕೊಂಡು ಹೋಯ್ದೆ ತಲೆ ಮೇಲೆ ಕೂರ್ಸ್ಕೊಂಡು ಸನ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಮರ್ರೆ. ಅದೇ ಮತ್ತೀಗ ಪೊಲೀಸ್ ಅಪ್ಪ ಅನ್ನೋದನ್ನ ಮರ್ತು ಬಾಯ್ ಬಂದಂಗ್ ಬೈಬೇಕಾಯ್ತದೆ. ಕಾರಣ ಹೇಳ್ದಿರ ನಮ್ ಬಾವನ್ ಹೇಳ್ಕೊಂಡು ಹೋಗ್ತಿರಲ್ಲ, ನಿಮ್ಗೆ ಮರ್ಯಾದಿಲ್ವಾ? ಪಾರು, ಇನ್ಸ್ಪೆಕ್ಟರ್ ಹಾಗೆಲ್ಲ ಮಾತಾಡ್ಬಾರ್ದು. ನೀನ್ ಸ್ವಲ್ಪ ಸುಮ್ನಿರು. ಇನ್ಸ್ಪೆಕ್ಟರ್, ಯಾಕೆ ಇವ್ರನ್ನ ಹೇಳ್ಕೊಂಡು ಹೋಗ್ತಿರೋದು? ಇವ್ರು ದೊಡ್ಡ ಕ್ರಿಮಿನಲ್, ಅದಕ್ಕೆ. ಇವ್ರ ಅಪರಾಧಿ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗೋವರೆಗೂ ನೀವ್ರನ್ನ ಕ್ರಿಮಿನಲ್ ಅಂತ ಕರೆಯಕ್ ಆಗಲ್ಲ. ಆದ್ರೆ ಇವ್ರದ್ದು ತಪ್ಪು ಅಂದಳಿ ಕೋರ್ಟಿಗೆ ಹೋಗಕ್ಕಿಂತ ಮುಂಚೆ ಪ್ರೂವ್ ಆಯ್ತಲ್ಲ. ಅದನ್ನೇ ಕೇಳ್ತಾ ಇರೋದು, ಏನ್ ತಪ್ಪು ಮಾಡೋರೆ ಅಂತ. ಈ ಗೌಡ್ರ ಕಾಂಬಕ್ ಪಾಪದವ್ರು ಕಾಣಂಗಿದ್ರು ಒಬ್ಬ ವ್ಯಕ್ತಿನ ಭೀಕರವಾಗಿ ಕೊಲೆ ಮಾಡಿರು. ರೀ ಗೌಡ್ರೆ, ಕರೆದ್ರಿ ಕಿರಿಚಿದೆ, ಅದೇನು ಅಂತ ಹೇಳ್ರಿ. ಅಣ್ಣಯ್ಯಪ್ಪನವ್ರಿ, ಇನ್ಸ್ಪೆಕ್ಟರ್ ಹೇಳ್ತಾರ ದಿಟ. ಅಂದ್ರೆ ನೀವು ಕೊಲೆ ಮಾಡಿದಿರ ಗೌಡ್ರೆ? ಮಧುರ ಅವ್ರೆ, ಪಾಪದಲ್ಲಿ ಗೊತ್ತಾಗದೆ ಮದ್ ತಕೊಂಡ್ ಕೊಚ್ಚಾಕ್ಬಿಟ್ಟಿ. ಬಾಬಾ, ನೀವ್ ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಇವ್ರಿಗೆ ಎದ್ರುಕೊಂಡು ಸುಳ್ಳು ಹೇಳ್ತಿದ್ದೀರಾ? ಇಲ್ಲಪ್ಪ, ನಾ ಹೇಳ್ತಾ ಇರೋದ್ ದಿಟ. ನೆನ್ನೆ ನಮ್ಮ ಅಂಗಡಿಗೆ ಚಡ್ಡಿ ತಗೊಳಕ ಒಬ್ಬ ಗಿರಾಕಿ ಬನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಕಡ್ಡಿ ಅಳ್ಳಾಡಿಸ್ತಾನೆ ಇದ್ದ. ನಾನು 5 ರೂಪಾಯಿ ಕಮ್ಮಿ ಮಾಡ್ಕೊಂಡು ಪುನಃ ಕಮ್ಮಿ ಮಾಡ್ಕೊಳ್ಳಿ ಅಂದ. ಪುನಃ 5 ರೂಪಾಯಿ ಕಮ್ಮಿ ಮಾಡ್ಕೊಂಡು ಪುನಃ ಕಮ್ಮಿ ಮಾಡ್ಕೊಳ್ಳಿ ಅಂದ. ಕ್ಯಾನ್ ಹತ್ಬಿಡ್ತು, ದಂಡಲ್ಲಿ ಮತ್ತಿತ್ತು ತಕೊಂಡ್ ಕೊಚ್ಚಾಕ್ಬಿಟ್ಟಿ. ಸುಂದ್ರಿ ಮೇಡಮ್ ಏನ್ರೆ? ಗೌಡ್ರೆ, ಚಡ್ಡಿಗೋಸ್ಕರ ಕೊಲೆ ಮಾಡಿದಿರಿ ಅಂತ ಹೇಳಕ್ ನಿಮಗ್ ನಾಚಿಕೆ ಆಗಲ್ವಾ? ನೀವ್ ಇಂಥವ್ರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಇವ್ರು ಇಂಥವ್ರು ಅಂತ ಗೊತ್ತಾದ್ಮೇಲೆ ಇವ್ರ ಹತ್ರ ಏನ್ ಮಾತು? ಇನ್ಸ್ಪೆಕ್ಟ್ರೆ, ಅವ್ರನ್ನ ಹಾಗೆ ಹೇಳ್ಕೊಂಡು ಹೋಗ್ಬೇಡಿ, ಒದ್ದು ಹೇಳ್ಕೊಂಡೋಗಿ. ರೋಡಲ್ಲಿ ಜಪ್ತ ಹೋದ್ರೆ ಪಾಪ ಪಾರೋ ಬೇಜಾರು ಮಾಡ್ಕೊಂಡ್ರ, ಅದಕ್ಕೆ ಸ್ಟೇಷನ್ಗೆ ತಗೊಂಡು ಹೋಯ್ ಮುಖದ ಮೇಲೆ ಹಲಸಿನ ಹಣ್ಣು ಕಡುಬು ಬರ್ಕ ಹಾಗೆ ಮಾಡ್ತೆ. ಬನ್ನಿ ಹಪ್ಪ, ಬನ್ನಿ. ಶಂಕರೇಶ್ವರ, ಪಾರು ಬುಟ್ಬುಡಿ ಅಂತ ಕಿರ್ಚ್ಕತ್ತವಳಲ್ಲಪ್ಪ. ಯಾರು ಬಂದು ಏನ್ ಮಾಡಿದ್ರಪ್ಪ? ಪಾರು ಯಾಕೆ ಕಿರ್ಚ್ಕತ್ತಾ ಇದೆ? ಬಾಬಾ, ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಕಿರ್ಚ್ಕೊಂಡಂಗ್ ಕಿರ್ಚ್ಕೊಂಬಿಟ್ಟು ಈಗ ಕನಸ್ಕಂಡಿ ಅಂತ ಹೇಳಿಯ. ನನಗ್ ಬತ್ತಾರ ಪಾಪಕ್ಕ ನಿನ್ ಕಣ್ಣು ಗುಡ್ಡನ ಕಿತ್ಬಿಟ್ಟು ಇನ್ನೊಂದ್ಸತ ಕನಸ್ ಕಾಣಬಾರ್ದು, ಹಂಗ್ ಮಾಡಕ್ ಬಿಡ್ತೀನಿ. ಶ್ರೀ, ನಾನ್ ಮೊದ್ಲು ಏನ್ ಕನ್ಸ್ಕಂಡೆ ಅಂತ ಕೇಳಿ. ಗೌಡ್ರೆ, ನೀವ್ ಯಾವ್ದೋ ಕೊಲೆ ಮಾಡ್ಬಿಟ್ಟಿದ್ರಿ ಅಂತ ಪೊಲೀಸವರು ನಿಮ್ನ ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಪಾರು, ಒಂದು ಸೊಳ್ಳ ಹೊಡೆಯಕ್ಕೂ 1000 ಸಲ ಯೋಚನೆ ಮಾಡ್ತೀನಿ. ಅಂತದ್ರಲ್ಲಿ ನಾನು ಒಂದು ಕೊಲೆ ಮಾಡ್ಬಿಟ್ಟನ. ಸುಮ್ಮನೆ ಹುಚ್ಚುತ್ತಾಗ ಏನೇನೋ ಮಾತಾಬೇಡ. ಬೆಳಗಂಜವ ಒಳ್ಳೆ ನಿದ್ದೆ ಬರ್ತದೆ, ತಲ ತಿನ್ಬೇಡ, ಸುಮ್ಮನೆ ಬಿತ್ಕ. ಬಾವು, ಬೆಳಗಿನ ಜಾವದಲ್ಲಿ ಬೀಳೋ ಕನ್ಸು ದಿಟ್ಟ ಆಯ್ತದಂತೆ. ನಾನ್ ಯಾವ್ದಕ್ಕೂ ಅತ್ತೆವಂಗ್ ಫೋನ್ ಮಾಡ್ಲಾ? ಅವ್ವ, ಬೆಳಗಿನ ಜಾವ 4 ಗಂಟೆ. ಈಗ ಯಾರು ಫೋನ್ ಮಾಡಿ ಸುಮ್ಮನೆ ಬಿತ್ಕ. ಬಾವು, ನಂಗೆ ಒಬ್ಳೆ ಮನಿಕೊಳಕ್ ಸಾನೆ ಭಯ ಆಯ್ತದೆ. ಅದಕ್ಕೆ ನೀವು ನನ್ ಜೊತೆಗ್ ಮಲ್ಕೊಂಡಿರ್ಯಾ? ಇನ್ನೊಂದು ಮಾತಾಡ್ರಿ, ನೀ ಕಂಡ ಕನ್ಸು ದಿಟ್ಟ ಆಗ್ಬೇಕು, ಹಂಗ ನಿನ್ ಕೊಲೆನ ಮಾಡಕ್ ಬಿಡ್ತೀನಿ. ಪಾರು, ಗಟ್ಕೊಂಡ್ ಲೋಟ ಕಾಪಿ ತಕೊಂಬ. ಗಟ್ಟಿಯಾಗಿ ಕಾಪಿ ಸಿಗಕ್ಕಿಲ್ಲ, ಕಲ್ ಸಿಗ್ತದೆ. ಇದೇ ನೀನು ನಮ್ಮಟ್ಟಿಲಿ ಹಟ್ಟಿಗೆ ಬರ್ದು ಇನ್ನೇನ್ ಬೀದಿಲಿ ಹಾಯ್ಕೊಂಡು ತಿನ್ಬೇಕಿತ್ತಾ? ಅವನ್ನ ಹೇಳ್ದದ ಹಂಗೆ ಅಲ್ಲ. ರಾತ್ರಿ ಕಣ್ಣು ಮುಚ್ಬೇಕಾರೆ ಇಲ್ದೇ ಇರವ ಒತ್ತರ ಎದ್ದು ಕಣ್ಣು ಬುಟ್ಟೇಟ್ಗಲ್ಲೇ ಬಸವಟ್ಟಿ ಮಾರವಂತರ ಎದುರು ನಿಂತಿದೆ ಅಲ್ಲ, ಅದಕ್ಕೆ ಹೆಂಗ್ ಕೇಳ್ದಿ? ನೀನು ಅಷ್ಟೇ ಕಲ. ನಾನು ಹೆರಿಗೆ ನೋವು ಅಂತ ಕಣ್ಣು ಮುಚ್ಚಿದಾಗ ಇಲ್ದೇ ಇದ್ದವನು ಕಣ್ ಬಿಟ್ಟಾಗ ಚಡ್ಡಿ ಹಾಕದೆ ಹಂಗೆ ಇದ್ದೆ. ಲೋ ತನಕೇನೆ, ಅವ್ವಾದವಳು ಮಗನ ಹಟ್ಟಿಗೆ ಬರ್ದೆ ಇನ್ನೆಲ್ಲಗಲೇ ಹೋಗಕ್ಕಾಯ್ತದೆ? ನಾನ್ ಬಂದಾಗೆಲ್ಲ ಕತ್ತಲ್ಲಿ ಕೆಂಬೂತ ನೋಡ್ದಂಗ ಆಡ್ತೀಯಲ್ಲ, ಯಾಕೆ? ನೀ ಹಂಗ ಆಡ್ತಿದ್ದಲ್ಲ ಅದಕ್ಕೆ. ಅಂದ್ರೆ ಸೆಡನಾಗ್ ಬಂದ್ಬಿಡ್ತಿದಲ್ಲ, ಅದಕ್ಕೆ ಹೆಂಗ್ ಕೇಳ್ದಿ ಅಂದಿ. ಒತ್ತಾರೆ 4 ಗಂಟೆಗೆ ಪಾರು ಫೋನ್ ಮಾಡಿ ನಿನ್ ಬಗ್ಗೆ ಏನೋ ಕೆಟ್ಟ ಕನ್ಸು ಬಿದ್ದದೆ ಅಂತ ಹೇಳಿದ್ಲು, ಅದಕ್ಕೆ ಬಂದಿ. ಪಾರು,
ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ ಯಾಕೆ ಹೇಳ್ದೆ? ಬಾವು ಇಂಥ ವಿಷಯನೆಲ್ಲ ಅತ್ತೆ ಹೋಗಿ ಹೇಳ್ದೇ ಇದ್ರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗೆ ಅದಕ್ಕೆ ಹೇಳ್ಬಿಟ್ಟೆ. ಇವಳು ಹೇಳಿದ್ದು ಒಳ್ಳೇದಾಯ್ತು ಕಲ್ಲ. ಇವಳು ಹೇಳಿದ್ಮೇಲೆ ನಿನ್ ಜಾತಕನ ತಗೊಂಡು ನಾನು ಐನವ್ರ ಹತ್ರ ಹೋಗಿದ್ದೆ. ಏನಂದ್ರು ಅತ್ತೆವ? ನೀ ಹೇಳ್ದಂಗೆ ಇವನ್ಗೆ ಜೈಲು ಊಟ ಗ್ಯಾರಂಟಿ. ಅವ ಯಾನ್ ಹೇಳ್ತಾ ಇದೆ ಅವ? ಮೂಕಲ್ಲ, ನಿನ್ ಜಾತಕದಲ್ಲಿ ಏರುಪೇರು ಆಗ್ಬಿಟ್ಟು ನೀನ್ ಮಾಡದೇ ಇರೋ ತಪ್ಪಿಗೆ 2-3 ವರ್ಷ ಜೈಲ್ ಸೇರ್ಕೊಳ್ತೀಯಂತೆ. ಅವೇ ನಾನೇ 2-3 ವರ್ಷ ಜೈಲ್ ಪಾಲಾದನು. ನೀನ್ ಮಾಡದೇ ಇರೋ ಕೊಲೆಗೆ ನೀನೇ ಹೊಣೆಗಾರ ಆಗ್ಬಿಟ್ಟು ಜೈಲ್ ಸೇರ್ಕೊಳ್ತೀಯಂತೆ. ಬುಡ್ಕು ಅನ್ನವ ಎಂತ ಮಾತು ಅಂತಾಡಿಯೇ ನೀನು. ನನಗ ಶ್ರೀರಾಮಚಂದ್ರ ಗೌಡ ಅಂತ ಯಾಕೆ ಹೆಸರಿಟ್ಟಿದೆ ಹೇಳು? ಯಾಕೆ? ನನ್ನ ಕ್ಯಾರೆಕ್ಟರ್ ನೋಡಿ. ಅಂತದ್ರಲ್ಲಿ ನಾನು ಜೈಲ್ ಪಾಲಾದನಾ? ಶ್ರೀ ರಾಮಚಂದ್ರ ಗೌಡ್ರೆ 500 ಹಂಗೆಲ್ಲ ಸುಳ್ಳು ಒಳಕಿಲ್ಲ ಅನ್ನಿ. ಅತ್ಯವ ಬಾವನ್ನ ಈ ಜೈಲ್ ಕಂಟಕದಿಂದ ಪಾರ್ ಮಾಡಕ್ಕೆ ಯಾವ್ದು ಪರಿಹಾರ ಇಲ್ವಾ? ಇದಕ್ಕೂ ಪರಿಹಾರ ಐತೆ. ಯಾನದು? ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ 1-3 ದಿನ ಜೈಲಲ್ಲಿ ಇದ್ದು ಬಂದ್ರೆ ಕಂಟಕ ಪರಿಹಾರ ಆಯ್ತದೆ. ಗೌಡ್ರೆ, ನಿಮ್ಮನ್ನ ಜೈಲಿಗೆ ಕಳಿಸಿ ಪಾರು ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ತು. ನಿಮ್ಮನ್ನ ಸಣ್ಣ ಪುಟ್ಟ ತಪ್ಪು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಯಾವುದಾದ್ರೂ ದೊಡ್ಡ ತಪ್ಪು ಮಾಡಿಸಿ ಲೈಫ್ ಲಾಂಗ್ ಜೈಲಲ್ಲಿ ಕಂಬಿ ಎಣಿಸ್ಬೇಕು. ಹಾಗೆ ಮಾಡಿ ನಾನು ಪಾರು ಅವರು ಆಕಾಶದಲ್ಲಿ ಹಕ್ಕಿ ಥರ ಹಾರಾಡ್ಕೊಂಡಿರ್ತೀವಿ. ಬದರಂಗಿ ಇನ್ಸ್ಪೆಕ್ಟ್ರು ನೆನೆದವರ ಮನದಲ್ಲಿ ಎಂದಂಗೆ ನಿಮ್ಮನ್ನೇ ಹುಡಿಕೊಂಬತ್ತಾ ಇದ್ದಿ, ನೀವೇ ಎದುರಿಗೆ ಸಿಕ್ಬಿಟ್ರಿ. ಬಾಯ್ ಗೌಡ್ರೆ, ಏಗಳು ದುಡ್ಡಿನ ಬಗ್ಗೆ ಯೋಚನೆ ಮಾಡು ನೀವು, ಇವತ್ತೇನು ನನ್ನ ಬಗ್ಗೆ ಯೋಚನೆ ಮಾಡ್ರಿ. ಎಂತ ಸಮಾಚಾರ? ಕೂತ್ಕೊಂಡ್ ಮಾತಾಡಮ್ಮ. 2 ಕಡಕ್ ಟೀ ಕೊಡಪ್ಪ. ಬೇಜಾರು ಮಾಡ್ಕೋಬೇಡಿ, ದುಡ್ಡು ನಾನೇ ಕೊಡ್ತೀನಿ. ಅಡ್ಡಿಲ್ಲ ಅಡ್ಡಿಲ್ಲ. ಟೀ ಆರೋಗ್ಯಕ್ಕೆ ಹಾನಿಕರ, ಬೈಟು ಟೀ ಕೊಡಪ್ಪ. ಬಾಯ್ ಗೌಡ್ರೆ, ಕಡಿಗೂ ನಿಮ್ ಕಂಜೂಸ್ ಬುದ್ಧಿ ತೋರಿಸಿ ಬಿಟ್ರಲ್ಲ ಮರ್ರ. ಎಂತ ಸಮಾಚಾರ ಅಂದೇಳಿ ಹೇಳಿ. ಇನ್ಸ್ಪೆಕ್ಟ್ರೆ, ನಿಮ್ಮ ಕಾನೂನು ನಡೀಲಿ. ನಮಸ್ಕಾರ ಗೌಡ್ರೆ. ನಿಮ್ಮ ಕಾನೂನು ನಡೀಲಿ ಯಾವ್ಯಾವ ತಪ್ಪು ಮಾಡಿದ್ರೆ ಎಷ್ಟೆಷ್ಟು ದಿನ ಜೈಲ್ಗೆ ಹಾಕಿರು? ಅದಲ್ಲ ನಿಮ್ಗೆ ಎಂತಕ್ಕೆ? ಅದು ಹಂಗೆ ಜನರಲ್ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಕೇಳ್ತಾವನಿ. ಟೀ ಕೊಡ, ತೊಂದರೆ ಇಲ್ಲ, ಟೀ ಕುಡ್ಕೊಂಡೆ ಮಾತಾಡಿ. ಬಾಯ್ ಗೌಡ್ರೆ, ಕರೆದ್ರಿ ಒಡ್ತಿಪ್ಪುದೇ ಅರ್ಧ ಚಾ, ಅದ್ರಲ್ಲಿ ಈ ನಮ್ನಿ ಬಿಲ್ಡಪ್ ಬೇರೆ, ಇನ್ನು ಅರ್ಧ ಬಂದ್ ಕೊಟ್ಟಿರಿ ಯಾವ ನಮ್ನಿ ಆಡ್ತಿದ್ದೀರಿ. ಕಾಪಾಡ ಕೊಡ್ತು ಕೇಳ್ತಾ ಇದ್ದಿ. ಹಂಗಂತ ನೀವು ಯಾಕೆ ಅನ್ಕೊಂಡ್ರಿ? ನಾನ್ ಅನ್ಕಂತಿಲ್ಲ ಮರ್ರೆ, ಅನ್ಕಂಬಂಗ್ ನೀವೇ ಮಾಡ್ತಿದ್ರಿ. ಇನ್ಸ್ಪೆಕ್ಟ್ರೆ, ಇದೆಲ್ಲ ಪುಟ್ಟಾಕಿ ವಿಷಯಕ್ಕೆ ಬನ್ನಿ. ಈ ಸರ್ಗಳತನ, ಪಿಕ್ ಪಾಕೆಟ್ ಇಂಥ ಕೇಸಲ್ಲಾರೆ 1 ವಾರ ಜೈಲು. ಬೀಡ ಕೊಟ್ಟು ಅಡ್ಜಸ್ಟ್ ಮಾಡ್ರೆ ಹಿಡ್ದಲ್ಲೇ ಬಿಟ್ಬಿಡುತ್ತೆ. ಆಮೇಲೆ ಈ ಕೊಲೆ, ಅತ್ಯಾಚಾರ, ದರೋಡೆ ಇಂಥ ಕೇಸ್ ಆದ್ರೆ 3 ವರ್ಷ ಜೈಲು. ಶಾನೆ ಜಾಸ್ತಿ ಆಗುತ್ತೆ. ಇನ್ಸ್ಪೆಕ್ಟ್ರೆ, ನಿಮ್ಮ ಜೈಲಿ 2-3 ದಿನದ ಯಾವ್ದು ಕೋರ್ಸ್ ಇಲ್ವಾ? ಜೈಲ್ ಅಂತ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸಾ? ಅಯ್ಯೋ ಹಂಗಲ್ಲ ಇನ್ಸ್ಪೆಕ್ಟ್ರೆ, ಈಗ ನಿಮ್ಮ ಜೈಲಿ 2-3 ದಿನ ಇರಬೇಕು ಅಂದ್ರೆ ಯಾವ ತಪ್ಪು ಮಾಡಬೇಕು? ಈಗ ನೀವು ಡ್ಯೂಟಿ ಮೇಲಿದ್ದೀರಿ, ನಿಮ್ಮ ಕಪಾಳಕ್ಕೆ ಯಾವನಾರು ಬಂದು ಬಾರಿಸ್ಬಿಟ್ರೆ ಪಡಿಲಿಕ್ಕಂಬ 3 ದಿನ ಜೈಲಿಗೆ ಹಾಕೊಂಡು ಸಮಾಜ ಜಡಿತೆ. ಹಾಗಂದ್ರೆ ಕೊಡಿಲಿ. ಗೌಡ್ರೆ ಕರೆದ್ರ್ಯಾ? ಬಾಯ್ ಗೌಡ್ರೆ, ಎಂತದ್ದು ಪರಿಚಯದವ್ರಂದೇಳಿ ಜೊತೆ ಕುತ್ಕೊಂಡ್ ಮಾತಾಡ್ರೆ ನನ್ ಕಪಾಲ ಎಂಟಿಗೆ ಬಾರಿಸ್ತೀರಾ? ನಡೀನಿ ಸ್ಟೇಷನ್ಗೆ, ಮುಖದ ಮೇಲೆ ಹಲ್ಸಿ ನನ್ ಕಡ್ಬ್ ಬರ್ಕ ಹಾಂಗ್ ಮಾಡ್ತೆ. ಇನ್ಸ್ಪೆಕ್ಟ್ರೆ, ಕರೆದ್ರ್ಯಾ? ಇಲ್ಲ ಕಿರಿಸ್ದೆ. ಇನ್ಸ್ಪೆಕ್ಟ್ರೆ, ಗೌಡ್ರು ಹಾಗೆಲ್ಲ ತಪ್ಪು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಇವ್ರು ಎಂತ ತಪ್ಪು ಮಾಡಿರಂದೇಳಿ ಗೊತ್ತಿತ್ತಾ? ನನ್ನ ಕಪಾಲ ಎಂಡಿಗೆ ಬಾರಿಸಿರ. ಇನ್ಸ್ಪೆಕ್ಟ್ರೆ, ಗೌಡ್ರು ತಪ್ಪು ಮಾಡೋದಿಲ್ಲ ಅಂತ ನಿಮ್ಗೂ ಗೊತ್ತು. ಅವ್ರು ಗೊತ್ತಿದ್ದು ತಪ್ಪು ಮಾಡಿದಾರೆ ಅಂದ್ರೆ ಏನೋ ಬಲವಾದ ಕಾರಣ ಇರಲೇಬೇಕು. ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಸರ್. ಓ ಅಣ್ಣಪ್ಪನವ್ರಿ, ಏನಿವತ್ತು ನನ್ನ ಪರವಾಗಿ 20 ವಯಸ್ಸಿಗೆ ಮಾತಾಡ್ತಾ ಇದ್ದಾರಿ? ನಾನು ಅಕಸ್ಮಾತಾಗಿ ಹೊಡೆದಲ್ಲ, ಬೇಕು ಅಂತಲೇ ಹೊಡೆದಿ. ಕಂಡ್ರ ಎಷ್ಟು ಕೊಬ್ಬಿತ್ತು ಅಂದಳಿ. ಇವ್ರನ್ನ ನಾನು ಸುಮ್ಮನೆ ಬಿಡುದಿಲ್ಲ. 2-3 ದಿನ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಯ್ ಸಮಾಜಪ್ತೆ. ನಾನ್ರಿ ಇನ್ಸ್ಪೆಕ್ಟರ್ ಹೋಗ. ನೋಡಿದ್ರ, ಜೈಲ್ಗೆ ಹೋಗ್ತೀನಿ ಅಂದ್ರೆ ಯಾರಾದ್ರೂ ಇಷ್ಟು ಖುಷಿ ಪಡ್ತಾರ? ಇವ್ರು ಖುಷಿ ಪಡ್ತಿದಾರೆ ಅಂದ್ರೆ ಏನೋ ಬಲವಾದ ಕಾರಣ ಇರಲೇಬೇಕು. ಇವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ, ಬೇಕಿದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಕಾಲಿಗೆಲ್ಲ ಬಿದ್ರೆ ಯೂಸ್ ಆಗ್ತಿಲ್ಲ ಜಾನಿ ಅವರೇ. ನಿಮ್ ವಿಷಯ ನನಗೆ ಗೊತ್ತಿಲ್ವಾ? 1 ನಿಮಿಷ ರೀ. ಕಾಲು 2 ಇತ್ತು. ತಗೊಳ್ಳಿ ನಿಮ್ ಬೇಡ, ನಮ್ ಗೌಡ್ರನ್ನ ಬಿಟ್ಬಿಡಿ ಪ್ಲೀಸ್. ಗಂಡ್ಸೆ, ನೀವು ದುಡ್ಡು ಕೊಟ್ಟದ್ದ? ಗೌಡ್ರೆ ಬಾಚಾವಾರಿ. ಅಣ್ಣಪ್ಪನವ್ರಿ, ಏನಿದು ಯಾವತ್ತು ಇಲ್ದಿರೋ ಪ್ರೀತಿ ನನ್ನ ಮೇಲೆ 20 ಬಂದ್ಬಿಟ್ಟದೆ? ಪ್ರೀತಿ ಅನ್ನೋದೇ ಹಾಗೆ ಗೌಡ್ರೆ, ಯಾವಾಗ ಯಾರ ಮೇಲೆ ಹೇಗ್ ಬರುತ್ತೋ ಹೇಳಕ್ಕಾಗಲ್ಲ. ಈಗ ನಿಮ್ ಮೇಲೆ ಬಂದಿದೆ.
ಕೋಮಲವಾದ ಮಧುರವ್ರ ದಂಡಲ್ಲಿ ಕಬ್ಬಣ ಪೈಪ್ ತರ ಮಲಗಿರೋ ಅಣ್ಣಪ್ಪನವ್ರನ್ನ ನೋಡಿದ್ರ ಮೈಯೆಲ್ಲ ಉರಿದೋಯ್ತದೆ. ಸಮಾಧಾನ ಗೌಡ, ಸಮಾಧಾನ. ನೀನು ಬಂದಿರೋದು ಕಾಯ್ತನ ಮಾಡಿ ಸಿಗಾಕಳಕ್ಕೆ ಅದ. ಬಜರಂಗಿಯವ್ರ ಕಪಾಲು ಕೊಡಿದ್ರು ಈ ಅಣ್ಣಪ್ಪನವ್ರು ನನ್ನ ಜೈಲಿಗೆ ಹೋಗೋದು ತಪ್ಪಿಸ್ಬಿಟ್ರು. ಇವತ್ತು ಇವರಟ್ಟಲ್ಲೇ ಕಾಯ್ತನ ಮಾಡ್ತೀನಿ, ಆಗ ಇವರು ನನ್ನ ಜೈಲಿಗೆ ಕಳಿಸ್ಬೇಕು. ಗೌಡ್ರೆ, ಇಷ್ಟೊತ್ತಲ್ಲಿ ನಮ್ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಅದು ಒಸಿ ದುಡ್ಡು ಬೇಕಾಗಿತ್ತು, ಅದಕ್ಕೆ ಕದ್ಕೊಂಡು ಹೋಗವಂತ ಬಂದೀನಿ. ಏನ್ ಆಟ ಆಡ್ತೀರಾ ಗೌಡ್ರೆ? ಮಧು, ಗೌಡ್ರು ಸುಮ್ನೆ ನಮ್ಮನ್ನು ಹೆದರ್ಸೋಕೆ ಅಂತ ಬಂದು ಈ ರೀತಿ ಸುಳ್ಳು ಹೇಳ್ತಿದ್ದಾರೆ. ಗೌಡ್ರು ಕಳ್ತನ ಮಾಡೋಂಥ ವ್ಯಕ್ತಿನಾ? ಅಣ್ಣಪ್ಪನವ್ರೆ, ಸುಮ್ಮನೆ ಆಟಗಳು ಮಾಡಬೇಡಿ. ಇಷ್ಟೊತ್ನಾಗ ನಿಮ್ಮ ಮಟ್ಟಿಗೆ ಬಂದು ಐಕ್ಳು ಆಟ ಆಡಕ್ ನನಗೆ ತಲೆ ಕೆಟ್ಟೋಗಿದ್ದ. ನೋಡಿ, ನಾನು ನಿಮ್ಮ ಮಟ್ಟಿಗೆ ಕದಿಯಕ್ಕೆ ಅಂತ ಬಂದೀನಿ. ಇಲ್ಲಿ ನೋಡಿ, ನಕ್ಲೆಸ್ ಕದ್ದೀನಿ. ಮಧುರವ್ರೆ, ನೀವು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರು ನನ್ನ ಹಿಡ್ಕೊಂಡೋಗಿ ಜೈಲಿಗೆ ಹಾಕ್ಲಿ. ಗೌಡ್ರೆ, ನಿಮ್ಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದ್ಯಾ? ಸರಿಯಾಗಿ ಹೇಳ್ದೆ ಮಧು. ಪುಟ್ಟಮಲ್ಲಿಯವರು ಡೆಲಿವರಿಗೆ ಹೋದಾಗಿಂದ ಬುದ್ಧಿ ಭ್ರಮಣೆ ಆದಂಗೆ ಆಡ್ತಿದ್ದಾರೆ. ಅವ್ರನ್ನ ನಾಳೆನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಮಧುರವ್ರೆ, ಹಂಗಾರೆ ನೀವು ನನ್ನ ಜೈಲಿಗೆ ಕಳಿಸಲ್ವಾ? ರೀ ಗೌಡ್ರೆ, ಪರಿಚಯ ಇದ್ದವ್ರನ್ನ ಯಾರಾದ್ರೂ ಜೈಲಿಗೆ ಕಳಿಸ್ತಾರೇನ್ರಿ? ಈಗ ಹೋಗಿ ಮಲ್ಗಿ, ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗೋಣ. ಮಧುರವ್ರೆ, ಆದ್ರೂ ಒಬ್ಬ ಕಳ್ಳನ್ನ ಈ ಥರ ಸುಮ್ಮನೆ ಬಿಡೋದು ಸರಿ ಇಲ್ಲ ಅನ್ನಿ. ನಿಮ್ ಕೈ ಮುಗಿತೀನಿ, ನನ್ನ ಜೈಲಿಗೆ ಕಳಿಸಿ. ಗೌಡ್ರೆ, ಈಗ ಮರ್ಯಾದೆಯಾಗಿ ನೀವೇ ಹೋಗ್ಲಿಲ್ಲ ಅಂದ್ರೆ ಜಾನಿ ನಿಮ್ನ ಎತ್ತಾಕೊಂಡು ಹೋಗಿ ಮನೆಗ್ ಬಿಸಾಕ್ ಬರ್ತಾರೆ, ಅನ್ಸೆ ಬಿಡ್ತಾರೆ. ಬಾವು, ಅದ್ಯಾಕ ಕೈ ಎಣ್ಣೆ ಕುಡ್ದೋರಂಗ್ ಮುಖ ಮಾಡ್ಕೊಂಡಿರಿ? ನೀನೇನು ಡೊಳ್ಳು ಬಾರಿಸ್ಕೊಂಡು ಮಾರಿ ಕುಂತ ಕುಣಿಬೇಕಿತ್ತಾ? ಬಾವು, ಅದ್ಯಾಕ ನನ್ ಮಾತಾಡಿದ್ರೆ ಸಾಕು ಕೂತ್ಕೊಳ್ಳೋ ಜಾಗ ಕೊಳ್ಳೆ ಇಟ್ಟೋರಂಗ ಆಡಿರಿ? ಪಾರು, ನಾನಿರೋ ಪರಿಸ್ಥಿತಿಲಿ ನೀನಲ್ಲ, ಯಾರೇ ಮಾತಾಡಿದ್ರು ಕಂಕ್ಳಲ್ಲಿ ಕೊಳ್ಳಿದಯ ಇಟ್ಕೊಂಡಂಗೆ ಆಯ್ತದೆ. ಅದೇ ಯಾಕ? ಇನ್ನೇನು ಮಾಡ್ಲಿ ಪಾರು, 2-3 ದಿನ ಜೈಲಿಗೆ ಹೋಗೋಕ್ಕೋಸ್ಕರ ಏನೇನೋ ಮಾಡ್ತೀನಿ, ಆದ್ರೂ ಯಾವುದೂ ವರ್ಕೌಟ್ ಆಯ್ತಾ ಇಲ್ಲ. ಗ್ರಾಚಾರಕ್ಕ ನಾಯಿ ಮೊಟ್ಟೆ ಇಟ್ಟಂಗೆ ಒಬ್ರೊಬ್ಬಕ್ಕೆ ಅಣ್ಣಪ್ಪನವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದು ನಾನು ಮಾಡೋ ತಪ್ಪಿಂದ ಪಾರು ಮಾಡ್ತಾವ್ರೆ. ಹಿಂಗೆ ಆಗ್ಬಿಟ್ರೆ ನಾ ಜೈಲಿಗೆ ಹೋಗೋದು ಹೆಂಗ್ಯಾ? ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾನ್ ನಿಮ್ಗೊಂದು ಹೇಡಿಯ ಕೊಡ್ತೀನಿ. ಅವ್ವ ಪಾರು, ಅದು ಹೇಡಿಯಾ ಅಲ್ಲ ಐಡಿಯಾ. ಹಿಡಿದ್ರೆ ಜಾಡ. ಅದೇನು ಹೇಳು? ಬಾವೋ, ನಾನ್ ಬೀದಿಲಿ ಒಬ್ಳೆ ನಡ್ಕೊಂಡು ಹೋಯ್ತಾ ಇರ್ತೀನಿ, ನೀವು ಬೀದಿ ಬಸ್ಪುನ್ ತರ ನನ್ನ ಹಿಂದೆ ಬಂದು ನಂಗೆ ಪುಸ್ ಮಾಡ್ಬಿಡಿ. ಪುಷ ಹಂಗಂದ್ರೇನಾ? ಪುಸ್ ಅಂದ್ರೆ ಗೊತ್ತಿಲ್ವಾ? ಅದೇ ಅದು ಪುಷ್ ಅಲ್ಲ, ಕಿಸ್ಸು. ಹಿಡಿದ್ರೆ ಜಾಡ. ತಗದ್ ಕಪಾಳಕ್ ಬಿಟ್ರೆ ದೌಡ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಬಾವು, ನಾನೇನು ಆಸೆ ಪಟ್ಟು ಕೇಳಲಿಲ್ಲ. ನೀವೇನ ಹಾಗೆ ಮಾಡಿದ್ರೆ ಪೊಲೀಸರು ಬೀದಿಲಿ ಹೋಗ್ತಿದ್ ಹುಡುಗಿಗೆ ಮುತ್ತು ಕೊಟ್ಟೆ ಅಂತ 2 ದಿನ ಜೈಲ್ಗೆ ಹಾಕ್ತಾರೆ. ಅಯ್ಯೋ, ದಡ್ಡ ಬಡ್ಡಿತದೆ. ಅಟ್ಟಿ ಹುಡುಗಿಗೆ ಮುತ್ತು ಕೊಟ್ರೆ ಕೇಸು ಸ್ಟ್ರಾಂಗ್ ಆಗಲ್ಲ ಪಾರು. ಹಾಗಾದ್ರೆ ಹೀಗ್ ಮಾಡಿ, ಹೆಂಗೆ? ಮಧುರ ಅವ್ರನ್ನ ರೇಗಿಸಿ, ಆಗ ಅವ್ರು ಕೋಪ ಬಂದು ಪೊಲೀಸರಿಗೆ ಫೋನ್ ಮಾಡಿ ನಿಮ್ನ ಜೈಲ್ಗೆ ಹಾಕಿಸ್ತಾರೆ. ಪಾರು, ಆಸೆನ ಏಳ್ಕೊಳಕ್ ಔತಣ ಕೂಟ ಏರ್ಪಡಿಸ್ದಂಗ ಮಧುರ ಅವ್ರ ಜೊತೆ ನನ್ನ ಆಸೆನ ಏಳ್ಕೊಳಕ ಎಂತ ಐಡಿಯಾ ಕೊಟ್ಬಿಟ್ಟೆ. ಏನು ನಿನ್ ಮಾತಿನ ಅರ್ಥ? ಅಂದ್ರೆ ಆ ಥರ ಮಾಡಿದ್ರೆ ನನ್ನ ಆಸೆ ಪ್ರಕಾರ 2 ದಿನ ಜೈಲ್ ಇರ್ಬೋದಲ್ವಾ ಅಂದಿ. ಓ, ಹಂಗಂದಿರಿಯಾ? ನಂದದೇ ಹಂಗೆ. ಚಿಕ್ಕಲ್ಲ. ಗೌಡ್ರೆ, ಏನಾಗಿದೆ ನಿಮ್ಗೆ? ನಿನ್ನ ಮೇಲೆ ಲವ್ ಆಗಿದ್ದೆ. ಯಸ್, ಐ ಲವ್ ಯು. ಗೌಡ್ರೆ, ನೀವೇನ್ ಮಾತಾಡ್ತಿದ್ದೀರಂತ ಪ್ರಜ್ಞೆ ಇದ್ಯಾ? ಪ್ರಜ್ಞೆನೂ ಇದೆ, ನಿನ್ನನ್ನ ಪ್ರೆಗ್ನೆಂಟ್ ಮಾಡೋ ಆಸೆನೂ ಇದೆ. ನಿನ್ನ ಕಲರ್ ನೋಡಿ ಕವಿ ಆದ, ಕೂದಲ್ ನೋಡಿ ಕಳೆದೋದೆ. ನಿನ್ನ ಮೈಕಟ್ಟು ಎಂಟಣ್ಣಿ ಚಾಕ್ಲೇಟ್, ನಿನ್ನ ಕಣ್ಣು ಕರ್ಬೂಜ ಹಣ್ಣು. ಗೌಡ್ರೆ, ಜಸ್ಟ್ ಶಟ್ ಅಪ್. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರು ಕಾಲ ಎಳಿತದೆ ಕಾಲ. ಓಹೋ, ಗೌಡ್ರು ಮಧುನ ರೇಗಿಸಿ 2 ದಿನ ಜೈಲ್ಗೆ ಹೋಗೋ ಪ್ಲಾನ್ ಹಾಕೊಂಡಿದ್ದಾರೆ. ಜಾನಿ ಹೇಳ್ದಾಗೆ ನಿಮಗೆ ನಿಜವಾಗ್ಲೂ ಬುದ್ಧಿ ಭ್ರಮಣೆ ಆಗಿದೆ. ಹೌದು,
ನಿನ್ನನ್ನು ನೋಡಿದಾಗಿಂದ ನನಗೆ ಬುದ್ಧಿ ಭ್ರಮಣೆ ಆಗಿದ್ದೆ. ಈಗ ನಿನ್ನನ್ನು ಎತ್ತಾಕೊಂಡೋಗಿ ನಾನು 2ನೇ ಮದುವೆ ಆಗ್ಲೇ ಈಗಲೇ ಮರ್ಯಾದೆಗೆ ನಂತ ಸಾರಿ ಕೇಳಿ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸರನ್ನು ಕರ್ಸ್ಬೇಕಾಗುತ್ತೆ. ಇದ್ದ ಬೇಕಾಗಿದ್ದ ಖರ್ಚು ಆಗಲ್ಲ ಅಲ್ವಾ? ಬಲ್ಬಲ್ ಬಾ ಓಡೋಗೋಣ. ಈಗಲೇ ಪೊಲೀಸ್ನ ಕರೆಸ್ತೀನಿ. ಮಧು ವೇಟ್ ಗೌಡ್ರೆ ಎಷ್ಟು ಸಖತ್ತಾಗಿ ಆಕ್ಟ್ ಮಾಡಿದ್ರಿ. ಚಾಲೆಂಜ್ ಅಲ್ಲಿ ನೀವು ಗೆದ್ಬಿಟ್ರಿ. ಜಾನಿ ಏನ್ ಹೇಳ್ತಿದ್ದೀರಾ? ಹೌದು ಮಧು, ನೆನ್ನೆ ನಾನು ಗೌಡ್ರು ಪೊರ್ಕಿ ಆಕ್ಟಿಂಗ್ ಮಾಡೋದು ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಗೌಡ್ರು ನನಗೆ ಯಾವ ಕಷ್ಟನೂ ಇಲ್ಲ, ನೀರ್ ಕುಡ್ದಷ್ಟೇ ಸುಲಭ ಅಂತ ಚಾಲೆಂಜ್ ಮಾಡ್ಬಿಟ್ಟಿದ್ರು. ಅದನ್ನ ನೀವು ಪ್ರೂವ್ ಮಾಡ್ಬಿಟ್ರು. ನಾನು ಯಾವ ಚಾಲೆಂಜು ಮಾಡಿಲ್ಲ. ಮಧುರ ಅವ್ರನ್ನ ದಿಟ್ಟವಾಗ್ಲೂ ರೇಗಿಸ್ತಿ. ಗೌಡ್ರೆ ಆಕ್ಟಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಯಾಕೆ ಆಕ್ಟಿಂಗ್ ಮಾಡ್ತೀರಾ? ನಾನೇನ್ 100 ರೂಪಾಯಿ ಕೊಡಲ್ಲ ಅನ್ನ ತಗೊಳ್ಳಿ. ಗೌಡ್ರೆ ನಿಮ್ಮಲ್ಲೂ ಇಂಥ ಒಳ್ಳೆ ನಟ ಇದ್ದಾನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರಿ. ಸೂಪರ್. ಮಧುರ ಅವ್ರೆ ಅದು ಗೌಡ್ರೆ ಅದು ಇಲ್ಲ ಇದು ಇಲ್ಲ, 100 ರೂಪಾಯಿ ಗೆದ್ದಿದ್ದೀರಾ, ಟೀ ಕೊಡ್ಸಿ ಬನ್ನಿ. ಬನ್ನಿ. ಗೌಡ್ರೆ ಸೂಪರ್, ಕಂಟಿನ್ಯೂ. ಬರೋರೆ ಯಾವಾಗ್ಲೂ ಗಿಣಿ ಮರಿ ತರ ಪಟ್ಪಟ ಅಂತ ಮಾತಾಡ್ಕೊಂಡಿರ್ತಿದ್ ನೀವು ಇವತ್ತಾಗ ಗೂಬೆ ತರ ನಿಂತಿದ್ದೀರಾ? ನಾನು ನಿಮ್ ಕಣ್ಣಿಗೆ ಗೂಬೆ ತರ ಕಂಡಿನಾ? ಎಲ್ಲಾದ್ರೂ ಉಂಟೆ, ನೀವ್ ಯಾವಾಗ್ಲೂ ನನ್ನ ಕಣ್ಗೆ ಗುಲಾಬಿ ಹೂವಿನ ತರನೇ ಕಾಣಿಸ್ತೀರಾ. ಗುಲಾಬಿ ಹೂ ತರ ಮೃದುವಾಗಿರ್ತಿದ್ ನೀವು ಇವತ್ತಾಗ ಹಾವಿನ ತರ ಬುಸ್ ಕೊಡ್ತಿದ್ದೀರಾ ಅಂದೆ. ನಮ್ ಬಾವನ್ನ ಹೆಂಗ್ ಜೈಲು ಕಳ್ಸೋದು ಅಂತಾನೆ ಯೋಚನೆ ಆಗ್ಬಿಟ್ಟದೆ ಅನ್ನಿ. ಪಾರೋರೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನೀವು ಜೈಲು ಅಂತಿದ್ದಂಗೆ ನನ್ನ ಫ್ರೆಂಡ್ ನೆನ್ಪಾಗ್ಬಿಟ್ಟ. ಇಷ್ಟೊತ್ತೇನ್ ಮರ್ತೋಗಿದ್ರಾ? ಮರ್ತೋಗಿರ್ಲಿಲ್ಲ, ಜೈಲು ವಿಷಯ ಬಂತಲ್ಲ ನೆನ್ಪಾಯ್ತು ಅಷ್ಟೇ. ಅವ್ನು ತುಂಬಾ ಒಳ್ಳೆ ಹುಡುಗ ಪಾರೋರೆ. ಹೆಂಡತಿ ಸರಿ ಇಲ್ಲದೆ ಇರೋದಕ್ಕೆ 3 ದಿನ ಅತ್ಯಾಚಾರದ ಕೇಸ್ ಮೇಲೆ ಜೈಲ್ಗೆ ಹೊಂಟೋಗಿದ್ದಾನೆ. ಒಳ್ಳೆ ಹುಡ್ಗ ಅಂತೀರಾ, ಇಂಥ ಕೆಲ್ಸ ಯಾಕೆ ಮಾಡ್ದ? ಪಾರೋರೆ ಅವನ್ ಕತೆ ಯಾಕೆ ಕೇಳ್ತೀರಾ? ಮದುವೆ ಆದ್ರೂ ಬ್ರಹ್ಮಚಾರಿ ತರ ಇದ್ದ, ಅಂತೂ ನಿಂತ ಕೆಲಸ ಮಾಡ್ತಾನ? ಏನ್ ನಿಮ್ ಮಾತಿನ ಅರ್ಥ? ಪಾಪ ನನ್ನ ಫ್ರೆಂಡು 1 ರೂಪಾಯಿನೂ ಲೆಕ್ಕ ಹಾಕಿ ಸಿಂಪಲ್ ಆಗಿ ಬದುಕ್ತಿದ್ದ ಸೀದಾ ಸಾದಾ ಹುಡುಗ. ಆದ್ರೆ ಅವ್ನ ಹೆಂಡತಿ ಅಶೋಕ ಹೋಟ್ಲಲ್ಲಿ ಹಾಲು ಕುಡಿದು ಮಲ್ಟಿಪ್ಲೆಕ್ಸ್ ಅಲ್ಲಿ ಮೂವಿ ನೋಡಿ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ನೋಡ್ಕೊಂಡು ಮಲ್ಕೋಬೇಕು ಅಂತ ಆಸೆ ಇದ್ದ ಹುಡುಗಿ. ಪಾಪ ನನ್ನ ಫ್ರೆಂಡ್ ಬಲಕ್ಕಿದ್ರೆ ಅವಳು ಎಡಕ್ಕೆ ಹೇಳ್ತಿದ್ಲು. ಹಾಗಾಗಿ ನನ್ನ ಫ್ರೆಂಡ್ ಸಂಸಾರದಲ್ಲಿ ಬಿರುಕು ಬಿಟ್ಬಿಡ್ತು. ಅದಕ್ಕೆ ನಿಮ್ ಫ್ರೆಂಡ್ ಬೇಜಾರ್ ಮಾಡ್ಕೊಂಡು ಇಂಥ ಕೆಲ್ಸ ಮಾಡ್ಬಿಟ್ರ? ಅವನು ಆ ರೀತಿ ಮಾಡಿದ್ರೆ ಜೈಲ್ ಸೇರ್ತಿರ್ಲಿಲ್ಲ. ಮತ್ತಿನ್ನೇನ್ ಮಾಡ್ದ? ಅವಳಿಗೆ ತಿದ್ದಿ ತೀಡಿ ಬುದ್ಧಿ ಹೇಳೋಕ್ ನೋಡ್ದ, ಅದು ಅವಳಿಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅತ್ಯಾಚಾರದ ಕೇಸ್ ಹಾಕಿ 3 ದಿನ ಒಳಗಾಕ್ಸ್ಬಿಟ್ಲು. ಅಂದ್ರೆ ಅತ್ಯಾಚಾರದ ಕೇಸ್ ಹಾಕಿದ್ರೆ 3 ದಿನ ಜೈಲ್ ಪಾಲಾದಾರ? ಹೌದು ಪರ್ವವ್ರೆ, ಕೆಲವೊಂದು ಹೆಣ್ಮಕ್ಳು ಗಂಡನ ಹತ್ರ ಅವ್ರು ಬಯಸಿದ್ ಸಿಗ್ಲಿಲ್ಲ ಅಂದ್ರೆ ಸುಳ್ಳೆ ಅತ್ಯಾಚಾರದ ಕೇಸ್ ಹಾಕ್ಸಿ ಜೈಲ್ಗೆ ಹಾಕ್ಸ್ಬಿಡ್ತಾರೆ. ಹೌದಾ? ಒಳ್ಳೆ ಸಮಯಕ್ಕೆ ಒಳ್ಳೆ ಐಡಿಯಾನೇ ಕೊಟ್ರಿ. ಇರಿ ಒಂದ್ ಲೋಟ ಒಳ್ಳೆ ನೀರ್ ತಂದು ಕೊಡ್ತೀನಿ. ಕುರಿ ಹಳ್ಳಕ್ಕೆ ಬಿತ್ತು. ಗೌಡ್ರೆ ಓಯ್ ಗೌಡ್ರೆ, ಬಜರಂಗಿ ಇನ್ಸ್ಪೆಕ್ಟ್ರು ಬರ್ಬೇಕು. ನೀವು ನಮ್ಮ ಒಟ್ಟಿಗೆ ಬಂದದು ಪೂಜೆಗೆ ಮುಂಚೆ ಪಂಚಾಮೃತ ಕೊಟ್ಟಂಗಾಯ್ತು. ಏನ್ ವಿಷಯ? ನಮ್ಮ ಸ್ಟೇಷನ್ ಅಲ್ಲಿ ಕಂಬಿ ಎಷ್ಟಿತ್ತಂದಳಿ ಲೆಕ್ಕ ಹಾಕೋಕೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದೆ. ಅದಕ್ಕೆ ಹೇಳೋದು ನಿಯತ್ತಾಗಿ ಓದ್ಬಿಟ್ಟು ಕೆಲಸ ತಗೋಬೇಕು ಅಂತ. ಓಯ್ ಗೌಡ್ರೆ, ನನಗ್ ಲೆಕ್ಕ ಹಾಕೋಕ್ ಬತ್ತಿಲ್ಲ ಅಂದಳಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದದ್ದಲ್ಲ, ನಿಮ್ಮ ಸೊಕ್ಕು 3 ಕರ್ಕೊಂಡು ಹೋಗಕ್ಕೆ ಬಂದದ್ದು. ಲಾಡು ಬಂದ್ ಬಾಯಿಗೆ ಬಿತ್ತ ಶ್ರೀ ರಾಮಚಂದ್ರ ಗೌಡ್ರೆ. ಪಾರು, ನಿನಗೊಂದು ಗುಡ್ ನ್ಯೂಸು, ನಾನು ಜೈಲ್ಗೆ ಹೋಯ್ತಾವ್ನಿ. ಶ್ರೀ ಇದೆಲ್ಲ ನಂದೇ ಉಪಾಯ. ಹಂಗಂದಯ್ಯ, ನಿನ್ನ ನಮ್ಮ ಹೊಟ್ಟಿಲಿ ಇಟ್ಕೊಂಡಕ್ಕೂ ಇವತ್ತು ಸಾರ್ಥಕ ಆಯ್ತು ಕಂಬಿಡು. ಅಟ್ಟಿಲ್ ಇಟ್ಕೊಂಡಿದ್ಕೆ ಸಾರ್ಥಕ ಆಗದೆ, ಹಾಟಲ್ಲಿ ಇಟ್ಕೊಂಡ್ಬಿಡಿ ಜೀವನನೇ ಸಾರ್ಥಕ ಅನ್ಸ್ಬಿಡ್ತದೆ. ಓಯ್ ಗೌಡ್ರೆ, ಆಚೆ ಬದಿ ಹೊಯ್ಕೊಂಡು ಗುಸ್ಗುಸ ಪಿಸ್ ಅಂದಳಿ ಮಾತಾಡ್ತಿದ್ರಲ್ಲ ಎಂತ? ಅದು ಸಾಹೇಬ್ರ ಜೊತೆಗೆ ಜೈಲ್ಗೆ ಹೋಯ್ತಾವ್ನಿ, ಹೊತ್ತೊತ್ತಿಗೆ ಅನ್ನ ಬೇಯಿಸ್ಕೊಂಡು ಉಣ್ಣವ್ವ ಅಂತ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟ್ರೆ. ಅವ್ರಿಗೆ ಉಂಬುದು ಹೆಂಗಂದಳಿ ಸಮ ಗೊತ್ತಿತ್ತ? ಓಯ್ ಗೌಡ್ರೆ, ನಿಮ್ಗೆ ಜೈಲಲ್ಲಿ ಪ್ಲೇಟ್ ಮೀಲ್ಸ್ ಕಾಯ್ತಿತ್ತು, ಬನ್ನಿ ಹಾಪ. ಇನ್ಸ್ಪೆಕ್ಟ್ರೆ, ಅಲ್ಲಿ ಎಲ್ಲ ಸೌಕರ್ಯಗಳು ಇದ್ದದ? ಎಲ್ಲ ಸೌಕರ್ಯಗಳಂದ್ರೆ? ಅಂದ್ರೆ ಹಾಸಿಗೆ, ದಿಂಬು, ಹಣ್ಣು, ಹಂಪ್ಲು, ಟಿವಿ. ಓಯ್ ಗೌಡ್ರೆ, ನಿಮ್ಗೆ ಹಾಸಿಗೆ, ದಿಂಬು, ಹಣ್ಣು, ಹಂಪ್ಲು, ಟಿವಿ ಎಲ್ಲ ಕೊಡಕ್ಕೆ ನಾನು ನಿಮ್ಮನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ, ಬೂಟಲ್ಲಿ ಒದ್ದು ಬುದ್ಧಿ ಕಲ್ಸಕ್ಕೆ ಮಾವನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇನ್ಸ್ಪೆಕ್ಟ್ರೆ, ನಮ್ಮ ಬಾವಂಗೆ ಹೊಡಿಯೋದು ಬಡಿಯೋದೆಲ್ಲ ಮಾಡಬೇಡಿ, ಸಾನೆ ನೋವಾಯ್ತದೆ. ಹಂಗೆ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡಿ. ಪಾರು, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಗೌಡ್ರು ಇಷ್ಟೆಲ್ಲ ಮಾಡಿದ್ರು, ನೀನ್ ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ? ಮಧುರವ್ರೆ, ಅವ್ರು ಹಂಗೆಲ್ಲ ಮಾಡಿಲ್ಲ, ಬರೀ ಪ್ರಯತ್ನ ಪಟ್ರು ಅಷ್ಟೇಯ. ಎಲ್ಲ ಎಣ್ಣೆ, ನನ್ನ ಜೈಲಿಗೆ ಕಳ್ಸಕ್ಕೆ ನಿನಗೆ ಬೇರೆ ಯಾವ ವಿಷಯನೂ ಸಿಕ್ನಿಲ್ವಾ?
ಎಲ್ಲ ಟುಸ್ ಪಟಾಕಿ ಇದೊಂದೇ ಗಟ್ಟಿ ಪಟಾಕಿ ಅನ್ಸ್ತು, ಅದಕ್ಕೆ ಹಚ್ಬಿಟ್ಟೆ. ಇವಾಗ ನೀವು ಆರಾಮಾಗಿ 3 ದಿನ ಜೈಲಲ್ಲಿ ಬರ್ಬೋದಲ್ಲ. ವಾಯ್ ಪಾರು ಅವ್ರೆ, ಆ ಹೆಕ್ಕ ತಿಂಬೋರ ಹತ್ರ ಇನ್ನೂ ಎಂತ ಮಾತಾಡ್ತಿದ್ರಿ ಮರ್ರ? ಏನೋ ಆಗ್ಬಾರ್ದು ಆಗೋಗದೆ, ನನ್ನ ಕ್ಷಮಿಸ್ಬಿಡು, ಪಾಂಪ್ಲೆಟ್ ವಾಪಸ್ ತಗೋ, ನಾನು ಇನ್ನು ಮದ್ವೆ ಆಯ್ತೀನಿ ಅಂತವ್ರೆ. ಅದು ಪಾಂಪ್ಲೆಟ್ ಅಲ್ಲ, ಕಂಪ್ಲೇಂಟ್. ಹಿಡಿದ್ರೆ ಜಾಡ. ಬಿಟ್ರೆ ಈಗಲೇ ತಾಳಿನೂ ಕಟ್ಬಿಡ್ತಾರೆ. ರೇ ಇನ್ಸ್ಪೆಕ್ಟ್ರೆ, ಏನ್ರಿ ಮುಖ ನೋಡ್ತಿದ್ದೀರಾ? ಬೂಟ್ ಕಾಲಲ್ಲಿ ಒದ್ದು ಎಳ್ಕೊಂಡು ಹೋಗ್ರಿ. ನೋಡಿ, ನನ್ನ ಇಷ್ಟಕ್ಕೆ ಸ್ಪಾನ್ಸರ್ಗೆ ನಾನು ಕಷ್ಟ ಕೊಡಕ್ಕೆ ಇಷ್ಟಪಡಲ್ಲ. ಸಾರಿ, ಬರಲ ನೋಡ್ರಿ ಇನ್ಸ್ಪೆಕ್ಟ್ರ್, ಹೋಗಮ್ಮ. ನೋಡಿ ಬರಲ್ಯಾ? ಹಾಂ ಮಧುರ ಅವ್ರಿ, ಬರ್ತೀನಿ. ನೀವಿಂತವ್ರು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ. ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಇನ್ಸ್ಪೆಕ್ಟರ್, ಇವ್ನ ಹೇಳ್ಕೊಂಡು ಹೋಗಿ. ಅಡ್ಡಿಲ್ಲ ಸುಂದರಿ ಮೇಡಮ್, ಬನ್ನಿ. ಬಾವು ಹುಷಾರು, ಊಟ ಇಡ್ಸಿಲ್ಲ ಅಂದ್ರೆ 7 ಕಳ್ಸಿ, ನಾನು ತಗೋಬತ್ತೀನಿ. ಪಾರು, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವ್ರು ಇಷ್ಟೆಲ್ಲ ಮಾಡಿದ್ರು, ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಕೇರ್ ಮಾಡ್ತಿದ್ಯಾ? ಮಧುರವ್ರೆ, ನಮ್ಮ ಬಾವ ನಂಗೆ ಏನು ಮಾಡಿಲ್ಲ, ಬರೀ ಪ್ರಯತ್ನ ಪಟ್ರು ಅಷ್ಟೇ. ಈ ಮನೇಲಿ ಅದೇನ್ ನಡೀತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನ್ ನೋಡೋದೇ ಇಷ್ಟೊಂದು ಕೂಲ್ ಆಗಿದ್ಯಾ? ಅವ್ರು ಜಾಲಿಯಾಗಿ ಜೈಲಿಗೆ ಹೋಗ್ತಿದ್ದಾರೆ. ದನಕಾಯವನೆ, ಲೇ ದನಕಾಯವನೆ, ಹಾರು. ದನ ಕಾಯೋರು ಇನ್ನಿಲ್ಲ, ಹೋಗ್ಬಿಟ್ರು. ಏನಾಯ್ತು ನನ್ನ ಮಗನಿಗೆ? ಆಂಟಿ, ಅವ್ರಿಗೆ ಏನೂ ಆಗಿಲ್ಲ. ಮಾಡ್ಬಾರ್ದು ಕೆಲಸ ಮಾಡಿದ್ದಕ್ಕೆ ಪೊಲೀಸರು ಅವನ್ನ ಜೈಲಿಗೆ ಎಳ್ಕೊಂಡು ಹೋಗಿದ್ದಾರೆ. ಮೂವತ್ತೇವಾ, ಬಾವ ಇನ್ 2-3 ದಿನ ಜೈಲಿಂದ ಬರಕ್ಕಿಲ್ಲ. ಅಂತೂ ನನ್ನ ಮಗ ಜೈಲ್ ಪಾಲಾದ್ನಲ್ಲ, ನನಗೆ ಅಷ್ಟೇ ಸಾಕು. ಇನ್ನು ಅವ್ನ ಕಂಟಕ ಕಳೀತು. ಯಾಕೆಲ್ರು ವಿಚಿತ್ರವಾಗಿ ಆಡ್ತಿದ್ದೀರಾ? ಅಯ್ಯೋ, ನಿನಗೆ ನನ್ನ ಮಗನ ಇಸಿಯ ಗೊತ್ತಿಲ್ಲ ಅನ್ಸುತ್ತೆ. ಅವನಿಗೆ ಒಂದು ಕಂಟಕ ಇತ್ತು, ಅದು ಕಳಿಬೇಕು ಅಂದ್ರೆ ಯಾವ್ದಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿ 1-3 ದಿನ ಜೈಲಲ್ಲಿ ಇದ್ದು ಬರ್ಬೇಕು. ಇಲ್ಲ ಅಂದ್ರೆ ಅವ್ನು 3 ವರ್ಷ ಜೈಲಲ್ಲಿ ಇರ್ಬೇಕಾಯ್ತಿತ್ತು. ಆಂಟಿ, ನೀವು ಹೇಳ್ತಿರೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಮಧುರವ್ರೆ, ನಾ ಹೇಳ್ತೀನಿ. ಹೇಳು. ನಮ್ಮ ಬಾವ ಜೈಲಿಗೆ ಸೇರ್ಬೇಕು ಅಂತ ಮಾಡ್ಬಾರ್ದು ಪ್ರಯತ್ನ ಎಲ್ಲ ಮಾಡಿದ್ರು, ಆದ್ರೆ ಯಾವುದು ಫಲಿಸ್ಲಿಲ್ಲ. ಅದಕ್ಕೆ ನಾನು ಈ ಉಪಾಯ ಮಾಡಿ ಅವ್ನ ಜೈಲಿಗೆ ಕಳಿಸ್ತಿ. ಅಂದ್ರೆ ನೆನ್ನೆ ನೆಕ್ಲೆಸ್ ಕದ್ಯಕ್ ಬಂದಿದ್ದು, ನನ್ನ ರೇಕ್ಸಕ್ ಬಂದಿದ್ದು ಇದೇ ವಿಷಯಕ್ಕ? ಯಾಕೆ ಈ ಕೆಮ್ಮು? ಬರೀ ಕೆಮ್ಮು ಬರ್ತಾ ಇದೆ, ಮಾತು ಬರ್ತಾ ಇಲ್ಲ. ಪಾರು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನೇನಾದ್ರೂ ಹೆಲ್ಪ್ ಮಾಡ್ತಿದ್ದೆ. ಅದನ್ ಬಿಟ್ಟು ಈ ರೀತಿ ಯಾಕೆ ಕೇಸ್ ಹಾಕಕ್ ಹೋದೆ? ಯಾಕೆ ಮಧು, ಈ ಕೇಸ್ಗೆ 2-3 ದಿನ ಜೈಲಲ್ಲಿ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ? ಆಂಟಿ, ಬರೀ 2-3 ದಿನ ಅಲ್ಲ, 7 ವರ್ಷ ಆದ್ರೂ ಆಚೆ ಬರಲ್ಲ. ನನ್ ಕೈ